IPL ಅಂತಂದ್ರೆ ಒಂದು ದೊಡ್ಡ ಕ್ರೇಜ್. ಹಲವರು ಎಷ್ಟೆಷ್ಟೋ ಲಕ್ಷ ಖರ್ಚು ಮಾಡಿ ಮ್ಯಾಚ್ ನೋಡಬೇಕು ಅಂತ ಹೋಗ್ತಾರೆ. ಅದೇ ರೀತಿ ಮ್ಯಾಚ್ ನೋಡಬೇಕು, ಬೆಂಗಳೂರಲ್ಲಿ ಆಗುವಂತ ಬೆಂಗಳೂರಿನ ಮೊದಲ ಮ್ಯಾಚ್ ನೋಡೋದಕ್ಕೆ ಹೋಗಬೇಕು ಅಂತ ಹೇಳಿ ಟಿಕೆಟ್ಗೆ ದುಡ್ಡು ಕೊಟ್ಟು ಮೋಸ ಹೋಗಿದ್ದಾರೆ ಯುವಕರು. 3 ಟಿಕೆಟ್ ಅಂತೆ 13,500 ರೂಪಾಯಿ ಕೊಟ್ಟು ಬಿಟ್ಟಿದ್ರು, ಆದರೂ ಟಿಕೆಟ್ ಸಿಕ್ಕಿಲ್ಲ. ನಾನು ಸ್ಟೇಡಿಯಂ ಅಲ್ಲೇ ಕೆಲಸ ಮಾಡೋದು ಅಂತ ಹೇಳಿ ಒಬ್ಬ ವಂಚನೆ ಮಾಡಿದ್ದಾರೆ. ನೀವು ಬನ್ನಿ ನಾನು ಟಿಕೆಟ್ ಕೊಡಿಸ್ತೀನಿ ಅಂತ ಹೇಳಿ ಮೋಸ ಮಾಡಿದ್ದಾನೆ. ದಾವಣಗೆರೆಯಿಂದ ಬೆಂಗಳೂರಿಗೆ ಕರೆಸ್ಕೊಂಡಿದ್ದಾನೆ. ಸ್ಕ್ಯಾನರ್ನಲ್ಲಿ ಹಣ ಕೂಡ ಹಾಕಿಸ್ಕೊಂಡು ಬಿಟ್ಟಿದ್ದಾನೆ. ಪೇಟಿಎಂ ಮುಖಾಂತರ, UPI ಮುಖಾಂತರ ದಾವಣಗೆರೆ ಹುಡುಗರನ್ನ 3 ಜನರಿಗೆ ನಿಮ್ಗೆ ಟಿಕೆಟ್ ಕೊಡಿಸ್ತೀನಿ ಬನ್ನಿ, ನಾನು ಕೆಲಸ ಮಾಡೋದೇ ಚಿನ್ನಸ್ವಾಮಿನಲ್ಲಿ, ನೀವು ಅಲ್ಲಿ ಬನ್ನಿ, ಬೆಂಗಳೂರಿಗೆ ಬನ್ನಿ, ನಿಮಗೆ ಟಿಕೆಟ್ ಸಿಗುತ್ತೆ ಅಂತ ಹೇಳಿ 13,500 ರೂಪಾಯಿ ಅಕೌಂಟ್ಗೆ ಹಾಕಿಸ್ಕೊಂಡು ಮೋಸ ಮಾಡಿದ್ದಾನೆ ಅಂತ ಆರೋಪ ಕೇಳಿ ಬಂದಿದೆ. ಕೇಳಿ ಮೇಡಮ್, ಇವಾಗ ಏನಿಲ್ಲ, ಜಸ್ಟ್ ಈಗ 10 ಮಿನಿಟ್ಸ್ ಹಿಂದೆ ಇಲ್ಲೇ ಒಬ್ರು ವರ್ಕ್ ಮಾಡ್ತಾ ಇದ್ರು. ನಮಗೆ ಅವರು ನೈಟ್ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ನಾವು ಬಂದಿದ್ದೀವಿ. 21 ಗೇಟ್ ಹತ್ರ ಬಂದು ನಮ್ಗೆ ಕಾಲ್ ಮಾಡಿರಿ, 3 ಟಿಕೆಟ್ ಇದೆ ಕೊಡ್ತೀನಿ ಅಂತ ಹೇಳಿದ್ರು. ಅಮೌಂಟ್ ಕೂಡ ಹಾಕಿದ್ದೀವಿ. ಇವಾಗ ಜಸ್ಟ್ ಅಮೌಂಟ್ ಹಾಕಿದ ತಕ್ಷಣ ಇದನ್ನ ಬ್ಲಾಕ್ ಮಾಡಿದ್ದಾರೆ, ಫೋನು ಕನೆಕ್ಟ್ ಆಗ್ತಾ ಇಲ್ಲ. ವಾಟ್ಸಪ್ಪಲ್ಲಿ ಅದು ಫೋಟೋ ತೋರಿಸ್ತೀನಿ ನೋಡಿ. 13,500 ಅಮೌಂಟ್ ಹಾಕಿದ್ದೀವಿ ಟೋಟಲ್ಲು. ಇವನೇ ಅಂತ, ಸನ್ನಿ ಅಂತ ಅವ್ರ ಹೆಸರು. ಪೇಮೆಂಟ್ ಮಾಡಿರೋದು ತೋರಿಸ್ತೀನಿ. ನಾನು 9,500 ಹಾಕಿದ್ದೀನಿ. ಟೈಮಿಂಗ್ಸ್ ಎಲ್ಲ ಡೀಟೇಲ್ಸ್ ಇದೆ. ನಮ್ಮ ಹುಡುಗ 4,000 ಹಾಕಿದ್ದಾನೆ. ಈಗ ಅವ್ರಿಗೋಸ್ಕರ ವೇಟ್ ಮಾಡ್ತಾ ಇದ್ದೀವಿ. ಅವ್ನು ಟಿಕೆಟ್ ಸಿಗುತ್ತೋ ಇಲ್ಲ ಅಂತ ನಮ್ಗೆ ಗಾಬರಿ ಆಗಿದೆ. ಈ ಥರ ಟೋಟಲ್ 13,500 ಹೋಗಿದೆ ದಾವಣಗೆರೆಯಿಂದ. ಮೇಡಮ್, ಇದಕ್ಕೆ ಇದು ಪೊಲೀಸರು ಏನು ಕ್ರಮ ಕೈಗೊಳ್ತಾರೋ, ಸರ್ಕಾರ ಏನು ಕ್ರಮ ಕೈಗೊಳ್ಳುತ್ತೋ ಏನು ನೋಡಬೇಕು. ಈ ಥರ ಆದರೆ ಜನಗಳು